ಇದೊಂದು ಭಯಾನಕವಾದಂಥ ಒಂದು ಮೋಹಿನಿ ಕಥೆ. ಇದು ನಿಜವಾಗ್ಲೂ ನಡೆದಿರುವಂಥ ಘಟನೆ. ಈ ಘಟನೆಯಲ್ಲಿ ಒಂದು ಹೆಣ್ಣಿನ ಆತ್ಮದ ಒಳಗಡೆ ಇನ್ನೊಂದು ಹೆಣ್ಣಿನ ಆತ್ಮ ಹೋಗಿ ಆದ ದುರಂತ ನಿಜಕ್ಕೂ ಕೂಡ ಯೋಚನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಘಟನೆ ನಡೆದು ಆ ಹೆಣ್ಣಿನ ಜೀವನದಲ್ಲಿ ಆಗಿದ್ದೇನು, ಪೂರ್ತಿ ವಿಡಿಯೋನ ನಾನು ಇದರಲ್ಲಿ ಸ್ಟೋರಿ ಹೇಳ್ತೀನಿ. ಈ ವಿಡಿಯೋನ ನೋಡಿ. ಇನ್ನು ವಿಚಾರ ಏನಪ್ಪ ಬಂದರೆ, ಒಂದು ಊರಲ್ಲಿ ಒಂದು ಗಂಡ ಹೆಂಡತಿ ಇಬ್ಬರು ಸಹ ಇರ್ತಾರೆ. ಇದು ಬೆಂಗಳೂರಿನಲ್ಲೇ ನಡೆದಿದ್ದ ಘಟನೆ ಅಂತ ಸಹ ಹೇಳಲಾಗ್ತದೆ. ಇನ್ನು ಹುಡುಗನ ಹೆಸರು ಪ್ರಶಾಂತ್ ಅಂತ, ಹುಡುಗಿ ಹೆಸರು ನಂದಿನಿ ಅಂತ. ಈ ಪ್ರಶಾಂತ್ ಮತ್ತು ನಂದಿನಿ ಇಬ್ಬರು ಮನೆಯವ್ರು ನೋಡ್ದಂಗೆ ಅರೇಂಜ್ ಮ್ಯಾರೇಜ್ ಸಹ ಆಗ್ತಾರೆ. ಅರೇಂಜ್ ಮ್ಯಾರೇಜ್ ಆದಮೇಲೆ ಇನ್ನು ಪ್ರಶಾಂತ್ಗೆ ತಾಯಿ ಮಾತ್ರ ಇರ್ತಾರೆ. ಇನ್ನು ಮನೆಗೆ ಬಂದ ಮೇಲೆ ಒಂದು ತಿಂಗಳು ತುಂಬಾ ಖುಷಿಯಾಗಿ ನಗ್ನಾಗ್ತಾ ಆರಾಮಾಗಿರ್ತಾಳೆ ಈ ಹುಡುಗಿ ನಂದಿನಿ ಅನ್ನೋರು. ಈ ನಂದಿನಿ ಅನ್ನೋ ಹುಡುಗಿ ಆರಾಮಾಗಿದ್ದಂಥ ಸಂದರ್ಭದಲ್ಲಿ ಒಂದು ದಿನ ತುಂಬಾ ಮಳೆ ಬರ್ತಾ ಇರುತ್ತೆ. ಈ ಮಳೆ ಮುಗಿದ ನಂತರ ಅವ್ರ ಅತ್ತೆ ಹೇಳ್ತಾರೆ, ಹೊರಗಡೆ ಇಲ್ಲಿ ಹೋಗ್ಬೇಡ ಕಣಮ್ಮ, ಮಳೆ ತುಂಬಾ ಬರ್ತಾ ಇರುತ್ತೆ ಅಂತ. ಇಲ್ಲ, ಮಳೆ ಸ್ವಲ್ಪ ಕಡಿಮೆ ಆಗಿದೆ, ನಂಗೆ ಯಾಕೋ ಊಟ ಮಾಡಿದ್ದನ್ನು ಕಡಿಮೆ ಅರಗಿಸ್ಬೇಕು, ನಂಗೆ ವಾಕ್ ಮಾಡ್ಕೊಬರ್ತೀನಿ, ನಂಗೆ ಯಾಕೋ ಹೊಟ್ಟೆ ಸರಿ ಇಲ್ಲ ಅಂತ ಅನಿಸುತ್ತೆ ಅಂತ ಹೇಳಿ ನಂದಿನಿ ಅವ್ರ ಅತ್ತೆಗೆ ಹೇಳ್ತಾರೆ. ಆಗ ಅವ್ರ ಅತ್ತೆ ಹೇಳ್ತಾರೆ, ಬೇಡ ಬೇಡ, ಇಷ್ಟೊತ್ತಿನಲ್ಲೆಲ್ಲ ಅವ್ರಿಗೆ ಹೋಗ್ಬಾರ್ದು ಹೆಣ್ಮಕ್ಳು ಅಂತ ಹೇಳಿದ್ರು ಸಹ. ಬೆಂಗಳೂರು ಸಿಟಿಲಿ ಅವೆಲ್ಲ ಏನಿರುತ್ತೆ, ನಾವೇನು ಹಳ್ಳಿ ಕಡೆ ಇದ್ದೀವ ಅಂತ ಹೇಳಿ ತುಂಬಾ ರೂಢಾಗಿ ಮಾತಾಡ್ಬಿಟ್ಟು ಹೋಗ್ತಾಳೆ. ಇದಾದ ನಂತರ ಅಲ್ಲೇ ಆಗೋದು ದೊಡ್ಡ ಟ್ವಿಸ್ಟು. ಮತ್ತು ಈ ಕತೆಗೆ ತಿರುವು ಸಿಗೋದು ಕೂಡ ಇದೇ ಕತ್ತಲೆಯಲ್ಲಿ. ಏನು, ಆ ನಂದಿನಿ ಇದ್ದವಳು ಮನೆಯಿಂದ ಹೊರಗಡೆ ಮಳೆ ಬಂದಿದ್ರು ಸಹ ಛತ್ರಿ ಇಟ್ಕೊಂಡು ವಾಕ್ ಮಾಡ್ತಾಳೆ. ವಾಕ್ ಮಾಡಬೇಕಾದ್ರೆ ದಾರಿ ಮಧ್ಯ ಯಾವುದೋ ಒಂದು ಮಡಿಕೆ ಇರುತ್ತೆ. ಆ ಮಡಿಕೆನ ನೋಡ್ದಲೇ ಕಾಲು ತೊಳೆದು ಬಿಡ್ತಾಳೆ. ಅದರದ ಚೂರು ಕಾಲಿಗೆ ಚುಚ್ಕೊಳ್ಳುತ್ತೆ, ಹಾಗೆ ರಕ್ತನೂ ಸಹ ಬರುತ್ತೆ. ಅಷ್ಟೊಂದು ಕಿವಿ ಮೇಲೆ ನಾಕ್ಕೊಳ್ಳೋದಿಲ್ಲ. ಮನೆಗೆ ಬರ್ತಾಳೆ, ಅದನ್ನು ಏನು ಬೇಕು ಸಣ್ಣದಾಗಿ ಕುಯ್ದಿರುತ್ತೆ, ಬ್ಯಾಂಡೇಜ್ ಮಾಡ್ಕೊತಾಳೆ, ಆಮೇಲೆ ಮಲ್ಕೊತಾಳೆ. ಅಲ್ಲಿಂದನೇ ನಂದಿನಿ ಜೀವನದಲ್ಲಿ ಮಾತರದ ತಿರುವು ಪಡೆಯುತ್ತೆ. ಮತ್ತು ಈ ಘಟನೆಗೆ ದೊಡ್ಡ ಮಟ್ಟಿಗೆ ತಿರುವು ಕೂಡ ಆಗುತ್ತೆ. ಇನ್ನು ಬರ್ತಾ ಬರ್ತಾ ನಂದಿನಿ ವರ್ತನೆ ಹೇಗಿರುತ್ತೆ ಅಂತಂದರೆ, ಮನೇಲಿ ತುಂಬ ಸುಮ್ಮನೆ ಜಗಳ ಆಡೋಂಥದ್ದು, ಅವ್ರ ಅತ್ತೆ ಹತ್ರ ಜಗಳ ಆಡೋಂಥದ್ದು, ಮತ್ತು ವರ್ತನೆ ತುಂಬಾ ಅತಿರೇಕವಾಗಿರೋಂಥದ್ದು, ಮತ್ತು ಗಂಡನ ಮೇಲೆ ಸುಮ್ಮನೆ ಅರಿಯಾಯುವಂಥದ್ದು, ಈ ಥರ ಎಲ್ಲ ನಡೆಯುತ್ತೆ. ಕೇವಲ ಮದುವೆಯಾಗಿ ಒಂದು ತಿಂಗಳಲ್ಲಿ ಇಷ್ಟು ದೊಡ್ಡ ಬದಲಾವಣೆ ಹೇಗೆ ಸಾಧ್ಯ ಅಂತ ಹೇಳಿ ಅವ್ರ ಗಂಡ ಅನ್ಕೊತಾನೆ. ಆಮೇಲೆ ಅವ್ನ ಗಂಡ ಒಂದು ರೀತಿ ಯೋಚನೆ ಮಾಡ್ತಾನೆ, ಏನಾದರೂ ಇವಳು ಬೇರೆ ಏನಾದರೂ ಯಾರಿಗಾರು ಲವ್ ಮಾಡಿಲ್ಲ, ಅಕಸ್ಮಾತ್ ಆ ಲವ್ಗೆ ನಾನು ಅಡ್ಡ ಆಗಿ ನನ್ನನ್ನು ಮದುವೆ ಆಗಿದೆ ಅಂತ ಹೇಳ್ಬಿಟ್ಟು ಏನಾದರೂ ಮನೆಯವ್ರ ಒತ್ತಾಯದ ಮೇಲೆ ಮದುವೆ ಆಗಿ ಈ ರೀತಿ ನಡ್ಕೊತಿದ್ದಾಳೆ ಅಂತ ಒಂದ್ಸರಿ ಅನ್ಕೊತಾನೆ. ಇದೆಲ್ಲ ಆದ ನಂತರ ಕೊನೆಗೆ ಇರಲಿ, ಏನಾದರೂ ಆಗಲಿ ಒಂದ್ಸರಿ ನೋಡೋಣ ಕಡಿಡಿಯೋಣ ಅಂತ ಹೇಳಿ ಸುಮ್ಮನಾಗ್ತಾನೆ. ಆದರೆ ಮನೇಲಿ ಅವ್ರ ಅತ್ತೆ ಜೊತೆ ಸುಮ್ಮನೆ ಜಗಳ ಆಡೋಂಥದ್ದು, ಅದಾದ ನಂತರ ಮನೇಲಿ ಇಬ್ಬರೂ ಕೂಡ ನೇರವಾಗಿ ಹೆಚ್ಚಿಸುವಂಥದ್ದು. ನೀವು ಇದೇ ರೀತಿ ನನ್ನ ಜೊತೆ ಸುಮ್ಮನೆ ಜಗಳ ಆಡಿದ್ರೆ ನಿಮ್ಮಿಬ್ಬರು ಕತೆ ನಾನು ಮುಗಿಸ್ತೀನಿ ಅಂತ ಹೇಳಿ ನಂದಿನಿ ಅವ್ರ ಅತ್ತೆಗೂ ಮತ್ತು ಗಂಡ ಆದಂಥ ಪ್ರಶಾಂತ್ಗೂ ಇಬ್ಬರು ಸಹ ಇದೇ ಮಾತನ್ನು ಹೇಳ್ತಾಳೆ. ಇನ್ನು ವಿಚಾರ ಏನಪ್ಪ ಅಂತಂದರೆ, ಒಂದು ದಿನ ರಾತ್ರಿ ಮಲಗಿದ್ದಾಗ ತುಂಬಾ ಮೂಳೆ ಕಡಿಯೋ ರೀತಿಯಲ್ಲಿ ಶಬ್ದ ಬರುತ್ತೆ. ಇದೇನಪ್ಪ ಇಷ್ಟೊತ್ತಲ್ಲಿ ಮೂಳೆ ಕಡಿಯೋ ರೀತಿಯಲ್ಲಿ ಶಬ್ದ ಬರ್ತಿದ್ದಿಲ್ಲ ಅಂತ, ಅದು ಇಷ್ಟು ಕೆಟ್ಟದಾಗಿ ಬರ್ತಿದ್ದಿಲ್ಲ ಅಂತ ಹೇಳಿ ತಕ್ಷಣ ತಿರುಗಿ ನೋಡಿದ್ರೆ ಮಂಚದ ಮೇಲೆ ನಂದಿನೇ ಇರೋದಿಲ್ಲ. ಆಗ ಹೊರಗೆ ಹೋಗಿ ಎದ್ದೋಗಿ ನೋಡಿದಾಗಲೇ ಗೊತ್ತಾಗುವಂಥದ್ದು ಒಂದು ದೊಡ್ಡ ತಿರುವು. ಅದೇನಪ್ಪ ಅಂತಂದರೆ, ಹಾಲ್ನಲ್ಲಿ ಇವನು ನಿಂತ್ಕೊಂಡು ಕದ್ದು ನೋಡ್ತಾನೆ, ಮನೇಲಿ ಸಾಕಿದಂಥ ಬೆಕ್ಕನ್ನೇ ಸಾಯಿಸಿ ಬೆಕ್ಕಿನ ಹಸಿ ಮಾಂಸ ಅವರು ತಿಂತ ಕೂತಿರ್ತಾಳೆ. ಹಾಗೆ ಅವಳ ಮುಖದಲ್ಲಿ ತುಂಬಾ ಕ್ರೂರತೆ ಇರುತ್ತೆ. ಮತ್ತು ಅವಳು ಕೂದಲು ಕೂಡ ಹರಡ್ಕೊಂಡು ಕೂತಿರೋಂಥದ್ದು ಶೈಲಿ ನೋಡಿದ್ರೆ ನಂದಿನಿ ಎಂಥರಿಗೂ ಕೂಡ ಭಯ ಹುಟ್ಟುವಂತಿರುತ್ತೆ. ಅದು ಮಧ್ಯರಾತ್ರಿ 1:30 ಸುಮಾರು ಆಗಿರುತ್ತೆ. ಇನ್ನು ವಿಚಾರ ಏನಪ್ಪ ಅಂತಂದರೆ, ಅದಾದ ನಂತರನೇ ಇವನು ಸುಮ್ಮನೆ ಏನೂ ಗೊತ್ತಿಲ್ಲ ನಂತರ ಬಂದು ಮಲ್ಕೊತಾನೆ. ಅವಳು ಕೂಡ ಆ ಬೆಕ್ಕನ್ನು ತಿಂದು ಆದ ನಂತರ ಇಲ್ಲಿ ಬಂದು ಮಲ್ಕೊತಾಳೆ. ಪಕ್ಕದಲ್ಲಿ ಮಲ್ಕೊಂಡು ಆದ ನಂತರ ಮಾರನೇ ದಿನ ಇದೇ ರೀತಿ ಬೇರೆ ಬೇರೆ ರೀತಿಯಲ್ಲಿ ಜಗಳ ಶುರು ಆಗ್ತಾ ಇರುತ್ತೆ. ಬೇರೆ ಬೇರೆ ಕಾರಣಕ್ಕೆ ಜಗಳ ಆಗ್ತಾರೆ. ಯಾಕೆ ಇವಳು ಈ ಥರ ಆಡ್ತಿದ್ದಾರೆ, ಸಾಕಿದ ಬೆಕ್ಕನ್ನು ಈ ರೀತಿ ಕೊಂದಿದ್ದಾಳೆ ಅಂತ ಹೇಳಿ ಎಲ್ಲ ರೀತಿಯಲ್ಲಿ ಕೂಡ ಯೋಚನೆ ಮಾಡ್ತಾನೆ. ಮತ್ತು ಆ ವಿಚಾರನ ಅವ್ರ ತಾಯಿ ಹತ್ರ ಕೂಡ ಹೇಳ್ಕೊಂತಾನೆ. ಅವರ ತಾಯಿ ಯಾಕೋ ಒಂದ್ಸರಿ ದೇವಸ್ಥಾನಕ್ಕೆ ಎಲ್ಲಿಗಾರು ಒಂದು ಕರ್ಕೊಂಡು ಹೋಗ್ಬಾರಪ್ಪ ಅಂತ ಹೇಳಿ ಹೇಳಿದಾಗಲೇ ಇದಾಗುತ್ತದೆ. ಇನ್ನು ಮಾರನೇ ದಿನ ಮನೆ ಇಟ್ಟ ಮುಂದೆ ತರಕಾರಿ ವ್ಯಾಪಾರದವನು ಬರ್ತಾನೆ. ತರಕಾರಿ ತೆಗೆದುಕೊಳ್ಳೋಕೆ ಅಂತ ಹೋದಂಥ ಸಂದರ್ಭದಲ್ಲಿ ಅಲ್ಲೇ ಪಕ್ಕದಲ್ಲೇ ಇದ್ದಂಥ ಮತ್ತೊಬ್ಬ ಹುಡುಗನ ಪರಿಚಯ ಆಗುತ್ತೆ. ಆ ಹುಡುಗನ ಜೊತೆ ಪರಿಚಯ ಮಾಡಿಕೊಂಡು ಆ ಹುಡುಗನಿಗೂ ಮತ್ತು ಈ ನಂದಿನಿಗೂ ಸುಮಾರು 15 ವರ್ಷಗಳ ಅಂತರ ಇರುತ್ತೆ. ಆದರೂ ಕೂಡ ಆ ಕಾಲೇಜ್ ಹುಡುಗನ ಜೊತೆನೆ ನಂಬರ್ ಇಸ್ಕೊಂಡು ಪ್ರತಿದಿನ ಮೆಸೇಜು ರಾತ್ರಿ ಹಾಕೋಂಥದ್ದು, ಬೆಳಿಗ್ಗೆ ಹಾಕೋಂಥದ್ದು, ತುಂಬಾ ಚಾಟ್ ಮಾಡೋವಂಥದ್ದು, ಲವ್ ಅನ್ನೋ ರೀತಿಯಲ್ಲಿ ಹೋಗುವಂಥದ್ದು ಎಲ್ಲ ಇವಳೇ ಪ್ರಪೋಸ್ ಕೂಡ ಮಾಡ್ತಾಳೆ. ಇವನು ಅನ್ಕೊಂಡ್ರೆ ಆಂಟಿ ನೋಡೋದಕ್ಕೆ ಕೂಡ ತುಂಬಾ ಚೆನ್ನಾಗಿದ್ದಾಳೆ, ಆಂಟಿನ ಹೆಂಗಾರು ಆರಾಮಾಗಿ ಬಿಡಿಸ್ಕೋಬೋದು ಅಂತ ಇವನು ಕೂಡ ಲೆಕ್ಕ ಹಾಕೋತಾನೆ. ಆಮೇಲೆ ಇವಳು ಕೂಡ ಅವನ ಜೊತೆ ಚೆನ್ನಾಗಿ ಮಾತಾಡ್ತಾಳೆ, ಚೆನ್ನಾಗಿ ಇದೆಲ್ಲ ಮಾಡ್ತಾಳೆ. ಗಂಡನಿಗೆ ಗುಡ್ ನೈಟ್ ಗುಡ್ ಮಾರ್ನಿಂಗ್ ಹೇಳ್ತಿದ್ಲ ಇಲ್ಲ ಗೊತ್ತಿಲ್ಲ, ಆದರೆ ಆ ಪಕ್ಕದ ಮನೆ ಆ ಕಾಲೇಜ್ ಹುಡುಗಂಗೆ ಮಾತ್ರ ಇವಳು ಹೇಳ್ತಾ ಇದ್ಲು. ಒಂದು ದಿನ ಮಧ್ಯರಾತ್ರಿ 11 ಗಂಟೆ ಎಲ್ಲ ಮಲಗಿದಾರೆ ಅಂತ ತಿಳ್ಕೊಂಡು ಇವಳು ಏನು ಮಾಡ್ತಾಳೆ, ಮೆಸೇಜ್ ಹಾಕಿ ಮನೇಲಿ ಯಾರೂ ಇಲ್ಲ ಬಾ ಅಂತ ಹೇಳಿ ಮೆಸೇಜ್ ಹಾಕಿರ್ತಾಳೆ. ಇನ್ನು ಗಂಡ ಕೂಡ ಹೆಚ್ಚಾಡ್ತಾನೆ. ಆದರೆ ಇದು ನಂದಿನಿಗೆ ಗೊತ್ತಾಗೋದಿಲ್ಲ. ಏನೋ ನಂದಿನ ಕಾಲೇಜ್ ಹುಡುಗಂಗೆ ಮನೆ ಮೇಲೆ ಕರೆಸ್ಕೊಳ್ತಾಳೆ. ಮನೆ ಟೆರಸ್ ಮೇಲೆ ಕರೆಸ್ಕೊಂಡು
ಅಲ್ಲೇ ಅವರಿಬ್ಬರು ಕೂಡ ರೊಮ್ಯಾನ್ಸ್ ಮಾಡೋದು ಶುರು ಮಾಡ್ತಾರೆ. ಇನ್ನು ರೊಮ್ಯಾನ್ಸ್ ಮಾಡೋದಂತನ್ನ ಗಂಡ ನೇರವಾಗಿ ಬಂದು ನೋಡಿ ರೆಡ್ ಹ್ಯಾಂಡಾಗಿ ಹಿಡ್ಕೊತಾನೆ. ಇನ್ನು ಬೇರೆ ಅಂತ ಹೋಗೋದ್ರೊಳಗಡೆ ರೆಡ್ ಹ್ಯಾಂಡಾಗಿ ಹುಡ್ಕೊತಾನೆ. ಅಷ್ಟಲ್ಲೇ ಆ ಹುಡುಗ ಅಲ್ಲಿಂದ ಸ್ಟೇರ್ ಕೇಸಿನ ಹಾರಿಬಿಟ್ಟು ಮನೆಗೆ ಹೋಗ್ತಾನೆ. ಇದಾದ ನಂತರ ಇವಳ ವಿಚಿತ್ರ ವರ್ತನೆಯಿಂದ ಮತ್ತು ಈ ರೀತಿ ಇಷ್ಟು ಕೆಟ್ಟದಾಗಿ ವರ್ತನೆ ಮಾಡಿದ್ದೆಲ್ಲ ನೋಡಿದ್ರೆ ನನ್ನ ಮಗಳು ಇಷ್ಟು ಒಳ್ಳೆಯವರು ಅಂತ ಹೇಳಿದ ಅಂತೇಳಿ ನಂದಿನಿಯ ತಂದೆ ತಾಯಿಗೆ ಅವತ್ತು ರಾತ್ರಿನೇ ಕರೆ ಮಾಡಿ ಮೊದಲು ನಿಮ್ಮ ಮಗಳನ್ನ ಬಂದು ಕರ್ಕೊಂಡು ಹೋಗಿ ಅಂತ ಹೇಳಿ ಹೇಳ್ತಾನೆ. ಆಗ ಮಾರನೇ ದಿನ ಅವರ ತಂದೆ ತಾಯಿ ಬರ್ತಾರೆ, ವಿಚಾರ ಎಲ್ಲ ಹೇಳ್ತಾನೆ. ಈ ರೀತಿ ನನ್ನ ಮಗಳು ಹಿಂಗಿರಲಿಲ್ಲ ಅಂತಂದಾಗ ಮತ್ತೆ ನನ್ನ ಮನೆ ಬಂದಮೇಲೆ ಹಿಂಗಾಯ್ತಾ, ಅವೆಲ್ಲ ನನಗೆ ಗೊತ್ತಿಲ್ಲ. ನಿಮ್ಮ ಮಗಳ ಕ್ಯಾರೆಕ್ಟರ್ ಇತ್ತು, ಆದರೆ ನೀವು ನನಗೆ ಮುಚ್ಚಿಟ್ಟು ನನಗೆ ಮದುವೆ ಮಾಡಿ ಮೋಸ ಮಾಡಿದ್ದೀರಾ. ಹಾಗಾಗಿ ದಯವಿಟ್ಟು ನೀವು ನಿಮ್ಮ ಮಗಳನ್ನ ಕರ್ಕೊಂಡು ಹೋಗಿ ಅಂತ ಹೇಳಿ ಗಲಾಟೆ ಮಾಡ್ತಾನೆ. ಇನ್ನು ಮನೆಗೆ ಹೋದ ನಂತರ ನಂದಿನಿ ಲೈಫಲ್ಲಿ ಏನಾಗುತ್ತೆ ಅಂತಂದರೆ ಕಂಪ್ಲೀಟಾಗಿ ಅವಳ ಅನಾರೋಗ್ಯ ಒಳಗಾಗ್ತಾಳೆ, ತುಂಬಾ ಸಣ್ಣ ಆಗ್ತಾಳೆ. ಹಾಗೆ ಅವಳು ತುಂಬಾ ವಿಚಿತ್ರವಾಗಿ ಆಡಲು ಶುರು ಮಾಡ್ತಾಳೆ. ಪ್ರತಿದಿನ ಕೂಡ ಆ ಹುಡುಗನ ಹೆಸರು ಹೇಳ್ಕೊಂಡು ನಂಗೆ ಅವನೇ ಬೇಕು ಅಂತೇಳಿ ಗಲಾಟೆ ಮಾಡ್ತಾಳೆ. ಒಂದು ದಿನ ಮಧ್ಯರಾತ್ರಿ 12 ಗಂಟೆಗೆ ಅವನ ಮನೆ ಮುಂದೆ ಬಂದುಕೊಂಡು ಅವನೇ ಬೇಕು ಅಂತೇಳಿ ಬಾ ಆಚೆ ಅಂತ ಜೋರಾಗಿ ಕೂಗಾಡ್ತಾಳೆ. ಅದು ಕೂಡ ಅಕ್ಕಪಕ್ಕದವ್ರೆಲ್ಲ ನೋಡ್ತಾರೆ, ಗಂಡನ ಕೂಡ ನೋಡ್ತಾನೆ. ನಿಮ್ಮ ಮಗಳನ್ನ ನಿಮ್ಮ ಮನೇಲಿ ಇಟ್ಕೊಳ್ಳಿ ಅಂತಂದರೆ ಈ ರೀತಿ ಹಿಂದೆ ಮರ್ಯಾದೆ ತೆಗಿತಿದ್ದಲ್ಲ ಕಳಿಸ್ಬಿಟ್ಟು ಅಂತ ಹೇಳಿ ಹೇಳಿದಾಗ ಆಗ ತಕ್ಷಣ ಅವ್ರ ತಂದೆ ತಾಯಿ ಬರ್ತಾರೆ, ಮಧ್ಯರಾತ್ರಿ ಮತ್ತೆ ಕರ್ಕೊಂಡು ಹೋಗ್ತಾರೆ. ಹಾಗೆ ಇವಳ ವಿಚಿತ್ರ ವರ್ತನೆಯಿಂದ ಇವ್ರಿಗೂ ಸಹ ಅನುಮಾನ ಬರುತ್ತೆ. ಅದೇನಪ್ಪ ಅಂತಂದರೆ ಏನೋ ಇವಳದ್ದು ಮೈಯ ದುಷ್ಟಶಕ್ತಿ ಇರ್ಬೋದು ಅಂತ ಹೇಳಿ ಪಕ್ಕದಲ್ಲೇ ಇದ್ದಂಥ ಅವ್ರು ಗೊತ್ತಿರೋಂಥ ಮಂತ್ರವಾದಿಯಿಂದ ಕರೆದುಕೊಂಡು ಹೋಗ್ತಾರೆ. ಕರೆದುಕೊಂಡು ಹೋದ ನಂತರ ಅವ್ರು ಹೇಳೋಂಥ ಮಂತ್ರದಿಂದ ತಕ್ಷಣ ಅವಳ ಒಳಗಿದ್ದಂಥ ಮತ್ತೊಂದು ಆತ್ಮ ಬರುತ್ತೆ ಎದ್ದಿ. ಆ ಆತ್ಮ ಬಂದು ನಿನ್ನನ್ನು ಓಡಿಸೋಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ, ಹಾಗೆ ನಿನ್ನ ಈ ಮಂತ್ರಗಳಿಂದಾಗಿ ನನ್ನನ್ನು ಯಾವುದೇ ಕಾರಣಕ್ಕೂ ಓಡಿಸಲು ಕೂಡ ಸಾಧ್ಯವಿಲ್ಲ, ಅದು ನಿನ್ನ ಕನಸಲು ಸಹ ಯೋಚನೆ ಮಾಡಬೇಡ ಅಂತ ಹೇಳಿದಾಗ ಮತ್ತಷ್ಟು ಮಂತ್ರನ ಘೋರ ಮಾಡ್ತಾನೆ. ಆ ಮಂತ್ರನ ಘೋರ ಮಾಡಿದಾಗ ನೀನು ಯಾತಕ್ಕೋಸ್ಕರ ಈ ಹುಡುಗಿ ಮೈಯಲ್ಲಿ ಸೇರಿಕೊಂಡು ಈ ರೀತಿ ಹಿಂಸೆ ಕೊಡ್ತಿದ್ದೆ ಅಂತ ಹೇಳಿದಾಗ ಆಗ ಅವಳೊಂದು ಹೇಳ್ತಾಳೆ, ನಾನು 19 ವರ್ಷದ ಹುಡುಗಿ, ನಾನು ಅಪಘಾತದಿಂದ ಕೊನೆ ಸೆಳೀತೀನಿ. ಇದಾದ ನಂತರ ನನ್ನ ಆತ್ಮಕ್ಕೆ ಶಾಂತಿ ಸಿಗೋದಿಲ್ಲ. ಅಷ್ಟೇ ಅಲ್ಲದೆ ನನ್ನ ಯಾವ ಆಸೆನೂ ಕೂಡ ಈಡೇರೋದಿಲ್ಲ. ಮತ್ತೆ ನಾನು ಹುಡುಗನ ಲವ್ ಮಾಡ್ತಿದ್ದೀನಿ, ಅವನ ಜೊತೆ ನಾನು ದೈಹಿಕವಾಗಿ ಕೂಡ ಸೇರಿರೋದಿಲ್ಲ. ಸೇರಬೇಕು ಅನ್ನೋ ಅಷ್ಟರಲ್ಲಿ ಇಂಥ ದುರ್ಘಟನೆ ನಡೆದು ನಾನು ಬಲಿಯಾಗಿ ಹೋಗಿರ್ತೀನಿ. ಆದರೆ ನನಗೆ ಯಾವಾಗ ಆ ಘಟನೆ ಆಗೋದಿಲ್ವೋ ತದನಂತರ ಏನಾಗಿರುತ್ತೆ ಅಂತಂದರೆ ನನ್ನನ್ನು ದಿಗ್ಬಂಧ ಮಾಡಿ ಒಂದು ಮಡಿಕೆಯಲ್ಲಿ ಹಾಕಿರ್ತಾರೆ. ಆದರೆ ಅದೇ ಮಡಿಕೆಯನ್ನು ಇವಳು ತಿಂದು ಹೋಗಿರ್ತಾಳೆ. ಆ ಮಡಿಕೆ ಹೊಡೆದೋದಾಗಲೇ ನಾನು ಇವಳು ದೇಹನ ಆವರಿಸ್ಕೊತೀನಿ. ಹಾಗೆ ಇವಳ ಮುಖಾಂತರವಾಗಿ ನನ್ನ ಯಾವ ಆಸೆಗಳಿತ್ತು ಅವೆಲ್ಲ ನಾನು ತೀರಿಸ್ಕೊಳ್ಳೋಂಥ ದಾಹವನ್ನು ತೀರಿಸ್ಕೊಳ್ಳೋಂಥ ಪ್ರಯತ್ನ ಪಡ್ತೀನಿ ಅಂತ ಹೇಳಿ ಆ ಸತ್ಯ ಹೇಳಿದಾಗ ಈ ಹುಡುಗಿ ಮೈಯನ್ನು ನೀಲೇ ಬಿಟ್ಟು ಹೋಗಬೇಕು ಅಂತಂದಾಗ ನಾನು ಯಾವುದೇ ಕಾರಣಕ್ಕೂ ಬಿಟ್ಟು ಹೋಗೋದಿಲ್ಲ ಅಂತ ಹೇಳಿ ಆ ಆತ್ಮ ಹಠ ಮಾಡುತ್ತೆ. ಆಗ ಅವರ ದಿಗ್ಬಂಧ ಶಕ್ತಿಯಿಂದ ಮತ್ತೆ ಅವರ ಆತ್ಮನ ತೆಗೆದುಕೊಂಡು ದಿಗ್ಬಂಧ ಮಾಡಿ ಒಂದು ಮಶಾಣದಲ್ಲಿ ಹೋಗಿ ಮತ್ತೆ ಓಡಿ ಅಲ್ಲಿಗೆ ಮುಚ್ಚಿಬಿಟ್ಟು ಬರ್ತಾರೆ. ಇದಾದ ನಂತರ ಮತ್ತೆ ಎಲ್ಲ ಸರಿ ಹೋಗುತ್ತೆ ನಂದಿನಿ ಜೀವನದಲ್ಲಿ. ಆದರೆ ನಂದಿನಿ ತಂದೆ ತಾಯಿ ಕರ್ಕೊಂಡು ಹೋಗೋರು ಗಂಡನ ಬಳಿ ಈ ವಿಚಾರ ಎಲ್ಲ ಹೇಳಿದಾಗ ಅವ್ರು ಯಾವುದನ್ನು ಕೂಡ ಇದನ್ನು ನಂಬೋಕ್ಕೆ ಅವ್ರ ತಯಾರು ಸಹ ಇರೋದಿಲ್ಲ, ಮತ್ತು ಇದು ಯಾವುದನ್ನು ಸಹ ಅವ್ರು ನಂಬೋದು ಇಲ್ಲ. ಯಾಕೆಂದರೆ ಅವ್ರ ಮುಂದೆ ಯಾವುದೂ ಘಟನೆ ನಡೆದಿರೋದಿಲ್ಲ. ಹೀಗಾಗಿ ಇಲ್ಲ ನಿಮ್ಮ ಮಗಳೇ ಸರಿ ಇಲ್ಲ, ನೀವು ಈಗೇನೋ ತಿಪ್ಪೆ ಸಾರಿಸೋಕ್ಕೆ ಬಂದಿದ್ದೀರಾ, ಇದೇ ಕಾರಣಕ್ಕೆ ಯಾವುದೇ ಕಾರಣ ನಾನು ಒಪ್ಕೊಳ್ಳೋದು ಇಲ್ಲ, ನನಗೆ ಇವಳ ಅವಶ್ಯಕತೆಯೂ ಇಲ್ಲ, ನನಗೆ ಈಗಾಗಲೇ ಡೈವರ್ಸ್ಗೆ ಫೈಲ್ ಮಾಡಿದ್ದೀನಿ, ನೀವು ಡೈವರ್ಸ್ ಕೊಡಿ, ನಾನು ಬೇರೆ ಮದುವೆ ಆಗ್ತೀನಿ ಅಂತ ಹೇಳಿ ಕಡಾ ಕಂಡೀಷನ್ಗೆ ಹೇಳಿ ಅವ್ರ ತಂದೆ ತಾಯಿಗೂ ಮತ್ತು ಆ ನಂದಿನಿ ಕಾಲಿಡ್ಕೊಳಕ್ಕೆ ಹೋದರೂ ಸಹ ನಂದಿನಿಗೂ ಕೂಡ ಬೈದಿ ಅಲ್ಲಿಂದ ಕಳಿಸ್ತಾರೆ. ಇಂದಿಗೂ ಸಹ ನಂದಿನಿ ಜೀವನ ಈ ಆತ್ಮದ ಕಾಟದಿಂದಾಗಿ. ಆದರೆ ಆತ್ಮ ದಿಗ್ಬಂಧಾಗಿ ಮಶಾಣದಲ್ಲಿ ಉಣಿದ್ದು ಮಂತ್ರವಾದಿಗಳು, ಆದರೂ ಕೂಡ ಇವತ್ತು ಅವಳ ಜೀವನದಲ್ಲಿ ನಡೆದಂಥ ಈ ಘಟನೆ ಮತ್ತು ಆ ಹುಡುಗನ ಜೊತೆ ಈ ಗಂಡನ ಮುಂದೆ ಈ ರೀತಿ ಆಗಿದ್ದರಿಂದ ನನಗೆ ಯಾವುದೇ ಕಾರಣಕ್ಕೂ ನನಗೆ ಈ ಹೆಂಡತಿ ಬೇಡ ಅಂತ ಹೇಳಿದ್ದಕ್ಕೆ ಮತ್ತು ನನ್ನ ಏನು ತಪ್ಪಿಲ್ಲದೆ ನನಗೆ ಈ ರೀತಿ ಶಿಕ್ಷೆ ಸಿಗ್ತಲ್ಲ ಅಂತ ಹೇಳಿ ಇಂದಿಗೂ ಸಹ ನಂದಿನಿ